ಹೇಗಿದ್ಯಮ್ಮ? ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. 100 ವರ್ಷ ಆಯಿಸು ನಿನಗೆ. ಚೆನ್ನಾಗಿದ್ದೀನಿ ಆಂಟಿ. ಪವಿತ್ರ ಮತ್ತು ಚರಣ್ ಹೇಗಿದ್ದಾರೆ? ಹಾಂ, ಚೆನ್ನಾಗಿದ್ದಾರಮ್ಮ. ಇವರು ಗೊತ್ತಿರೋರು. ಇವರಿಗೆ ಹಳೇದು ಯಾವುದು ನೆನಪಿಲ್ಲ. ಸ್ವಲ್ಪ ಇವರು ಮಗು ಇದ್ದ ಹಾಗೆ. ಹಾಂ, ಮತ್ತೆ ಜಾನು, ದೊಡ್ಡ ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಿಮ್ಮ ಯಜಮಾನರು ಬರಲಿಲ್ವಾ? ಓ ಬಿಡು, ಅವ್ರಿಗೆ ತೋಟದಲ್ಲಿ 1000 ಕೆಲಸ ಇರಬೇಕಲ್ವಾ? ಅದು ಎಷ್ಟು ಎಕರೆ ಇರಬೇಕಲ್ವಾ ಜಾಗ? ಜಾನು, ನಿಮ್ಮಪ್ಪ ಚೆನ್ನೈಗೆ ಹೋಗಿದ್ರಲ್ಲ, ಅಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಇರು, ಪ್ರಸಾದ ತರ್ತೀನಿ. ಈಗೇನು ಮಾಡೋದು? ಕವಿತಾ ಆಂಟಿ ಇಲ್ಲಿರೋವರೆಗೂ ಅಪ್ಪ ಅಮ್ಮನ ಹತ್ರ ದುಡ್ಡಿನ ವಿಷಯ ಮಾತಾಡೋಕ್ಕಾಗಲ್ಲ. ಅಬ್ಬಾ ಕಣ, ಹೆಂಗೋ ನೀನು ದಾರಿಲಿ ಸಿಕ್ಕಿದ್ದಕ್ಕೆ ನಡ್ಕೊಂಬರೋದು ತಪ್ಪಿತು, ಇಲ್ಲಾಂದಿರೋ ಇಷ್ಟು ದೂರ. ಯವ್ವ, ಹೇಳ್ಕೊಬಾಗ್ಲ. ಮೊದಲು ಲವ್ ಮ್ಯಾರೇಜ್ ಆದಾಗ ಜಾನು ಯಾಕೆ ಹೀಗೆ ಮಾಡ್ಕೊಂಡ್ಬಿಟ್ಲು ಅಂದ್ಕೊಂಡೆ. ಆದರೆ ಜಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಬಿಡಿ. ಕವಿತಾ ಅವರೇ, ನಿಮ್ಮ ಗಂಡ ಈಶ್ವರ್ ಅವರು ಸಣ್ಣದಾಗಿ ಹೋಟೆಲ್ ತೆಗಿಬೇಕು ಅಂತಿದ್ರಲ್ಲ, ಏನಾಯಿತು? ಅದು ಯಾಕೆ ಕೇಳ್ತೀರಾ ಅಣ್ಣ, ಶುರು ಚೆನ್ನಾಗೇ ಆಯಿತು, ಆಮೇಲೆ ಫುಲ್ ಲಾಸ್. ಹೌದಾ? ಲಾಸ್ ಆಯಿತಾ? ಯಾಕೆ, ಏನಾಯಿತು? ಕೆಲ್ಸಗಾರೇ ಸಿಗಲ್ಲ ಅಣ್ಣ. ಶುರುಲಿ ನಾನು ಅವರು ಸೇರಿಕೊಂಡೆ ಸ್ವಲ್ಪ ದಿನ ನಡೆಸಿದ್ವಿ. ಮನೆ ಕೆಲಸನೂ ಮಾಡಿ ಅದೂ ಮಾಡಬೇಕು ಅಂದರೆ ಯಪ್ಪ ಸಾಕಾಗುತ್ತೆ. ನಮ್ಮದೇನು ದೊಡ್ಡ ಮನೆ ಹಂಗ ಅಲ್ವಾ ಜಾನು? ನಿಮ್ಮ ಮನೇಲಿ ಕೆಲ್ಸಗಾರೇ ಒಂದು 10 ಜನ ಇರ್ತಾರೆ, ನಿನಗೇನು ಕೆಲಸನೇ ಇರಲ್ಲ ಅಲ್ವಾ ಜಾನು? ಅಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಕುತ್ಕೊಳ್ಳಿ. ನೀನು ನೋಡೋಕ್ಕೆ ದೊಡ್ಡ ಮನೆಗೆ ಬಂದು ಅವ್ರಿಗೆ ಈ ಮನೆ ಚಿಕ್ಕದಾಗಿ ಕಾಣಿಸ್ತಿದೆಯೋ ಏನೋ. ಮತ್ತೇನು ಜಾನು, ಮುಂದಿನ ವಿಶೇಷ ಯಾವಾಗ? ಮುಂದಿಂದ
ಮದುವೆ ಆಗಿ ವರ್ಷ ಕಳೀತು, ಸಮಯಕ್ಕೆ ಸರಿಯಾಗೆಲ್ಲ ಆಗಬೇಕಲ್ವೇನಮ್ಮ? ಬೀಗ್ರೆ, ಸಾಹೇಬ್ರು ಏನು ಬೇಕು? ಇದಕ್ಕೆ ಹೊಸಿ ಪ್ರೇಮ ಕೊಡಬೇಕಿತ್ತು. ಕೊಡಿಲಿ. ಎಲ್ಲಿ ಫೋಟೋ ಅಂದ್ರಿ? ಬರೀ ಡ್ರಾಯಿಂಗ್ ಐತೆ. ಅಲ್ಲೇ ತಮ್ಮ, ಅದಕ್ಕೆ ಪ್ರೇಮ್ ಹಾಕ್ಬೇಕಿತ್ತು. ತಮ್ಮನ ನಾವಿಬ್ರು ಒಂದೇ ತಾಯಿ ಹೋಟೆಲ್ ಹುಟ್ಟಿದ್ವನು. ಲೇ ಏನ್ಲ ಎಲ್ಲದಕ್ಕೂ ಎದ್ವ ಮಾತಾಡ್ತಿದ್ಯಾ? ಅಂಗಡಿ ಮುಂದೆ ಗಲಾಟೆ ಮಾಡೋದಲ್ಲ, ಇಟ್ಕೊಂಬೇಡಿ. ಈ ಫೋಟೋ ಪ್ರೇಮ ಕೊಡಲ್ಲ. ಏಯ್ ಬುಡ್ಲ, ನೀನಿಲ್ಲ ಅಂದ್ರೆ ಬೇರೆ ಆಡ್ಲ್ವ ನಮಗೆ. ಅಣ್ಣ ಬಾ ಹೋಗದ. ಸುಮ್ಕೆ ಇರ್ಲಾ ನೋಡೋಣ. ಇದಕ್ಕೆ ಹೊಸಿ ಪ್ರೇಮ ಕೊಡಪ್ಪ. ಹಾಕ್ಕೊಡ್ತೀನಿ, ಹೊಸ ಟೈಮ್ ಆಗ್ತದೆ. ಏಟೋತು? ಇವಾಗಲೇ ಹಾಕಿಲ್ಲ. ಇರಂಗಿದ್ರೆ ಇರಿ, ಇಲ್ಲ ಬಿಟ್ಬಿಟ್ಟು ಹೋಯ್ತಾ ಇರಿ. ಇಲ್ಲ ಇಲ್ಲ, ನಾವು ಕಾಯ್ತೀವಿ, ನೀನು ಹಾಕೊಡಪ್ಪ. ಹಾಂ ಸರಿ. ನಮಸ್ತೆ. ನಮಸ್ಕಾರ ಸಾಹೇಬ್ರೆ, ಬನ್ನಿ ಬನ್ನಿ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ಕೂತ್ಕೊಳ್ಳಿ. ಹಾ ಬನ್ನಿ ಕೂತ್ಕೊಳ್ಳಿ. ಯಾಕಿಬ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ನಾವು ಬಂದಿದ್ದು ನಿಮ್ಗೇನಾದರೂ ತೊಂದರೆ ಆಯ್ತಾ? ಅದೇ ಮುಂಚಿತವಾಗಿ ಹೇಳ್ದೆ ಕೇಳದೆ ಹಾಗೆ ಬಂದ್ಬಿಟ್ಟಲ್ಲ, ಕ್ಷಮಿಸಿ. ಚಚೆ ಹಾಗೇನಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ? ಅಯ್ಯೋ ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ನಂದಿತಾ ಅವರೇ. ಬನ್ನಿ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ. ನಿಮಗೆ ನನ್ನ ಮೇಲೆ ಕೋಪ ಅಸಮಾಧಾನ ಇರಬಹುದು, ಆದರೆ ಮಾತಾಡಿದ್ದನ್ನು ಬಗೆಹರಿಸೋಕೆ ನಾನು ಬಂದಿರೋದು. ಇದೆಲ್ಲ ನಿಮ್ಮನ್ನ ಯಾಮರ್ಸಕ್ ಮಾಡ್ತಿರೋ ಡ್ರಾಮಾ. ಹೋಗಿ ಹೊರಗೆ, ಇನ್ನೊಂದು ಕ್ಷಣ ಇಲ್ಲಿರ್ಬೇಡಿ, ಹೊರಗೋಗಿ. ಬೀಗ್ರೆ, ಸಾಹೇಬ್ರು. ಓ ಜಾನು, ನಿಮ್ಮ ಮಾವನು ಬಂದ್ರಾ? ಆಂಟಿ ಏನು ಮಾತಾಡಬೇಡಿ. ಅಪ್ಪ ಮಾಮಗೆ ನನ್ನಿರೋ ವಿಚಾರ ಗೊತ್ತಾಗಬಾರ್ದು. ಆಂಟಿ ನೀವು ಬಾಯ್ ಬಿಟ್ಬಿಡಿ ಪ್ಲೀಸ್. ಅಮ್ಮ ಬನ್ನಿ. ಅಮ್ಮ ಬನ್ನಿ, ಕೂತ್ಕೊಳ್ಳಿ. ಇವರು ನನ್ನ ಫ್ರೆಂಡ್ ಕವಿತಾ ಅಂತ, ಹಳೆ ಮನೇಲಿದ್ವಲ್ಲ ಅವಾಗಿಂದ ಪರಿಚಯ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಪರಿಸ್ಥಿತಿ ಹಾಗೆ, ಎಲ್ಲರ ಮನಸ್ಸು ನೊಂದಿತ್ತು. ಆ ಮಾತುಗಳು ಆ ಕ್ಷಣಕ್ಕೆ ಬಂದವೇ ಹೊರತು ನಿಮ್ಮನ್ನು ನೋಯಿಸಬೇಕು ಅಂತ ನಿಮ್ಮನ್ನೇ ಉದ್ದೇಶಿಸಿ ಮಾತಾಡಿದ್ದಲ್ಲ ಅದು. ಅದು ಅಲ್ಲದೆ ನೀವು ಅವತ್ತು ನಂದಿತಾ ಹತ್ರ ಹಾಗೆ ಮಾತಾಡಿದ್ದು ನನಗೆ ತುಂಬಾ ಕೋಪ ತರಿಸ್ತಮ್ಮ. ನನಗೆ ಜಾನಕಿ, ನಂದಿತಾ ಇಬ್ಬರು ದೊಡ್ಡ ಮನೆ ಸೊಸೆ ಇದ್ದಾರೆ. ಅವತ್ತು ನಿಮ್ಮನ್ನು ಮನೆಯಿಂದ ಹೊರಗೋಗಿ ಅಂತ ಹೇಳಿದ್ದಕ್ಕೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಕ್ಷಮೆ ಕೇಳಿ ದೊಡ್ಡ ಮನೆಗೆ ಬರದೇ ಇರಬೇಡಿ, ಆಗಾಗ ಬರ್ತಾಯಿರಿ ಅಂತ ಕೇಳೋದಕ್ಕೇ ನಾನು ನಂದಿತಾ ಬಂದಿರೋದು. ನನ್ನನ್ನು ಕ್ಷಮಿಸಿ ಬೀಗ್ರೆ. ಅಯ್ಯೋ ಸಾಹೇಬ್ರೆ, ಏನಿದು ಇಂಥ ದೊಡ್ಡ ಮಾತು? ನಾವು ಅದನ್ನು ಅವತ್ತೇ ಮರ್ತು ಹೋದ್ವಿ. ಹೌದು ಸಾಹೇಬ್ರೆ, ನೀವು ಹೇಳ್ದಾಗೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು.
ನಂದು ತಪ್ಪಿದೆ. ಹಾಗೆ ನೋಡಿದ್ರೆ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಆಗಿದ್ದಾಗೋಯ್ತು. ಇನ್ನಾದರೂ ಈ ಕೋಪ ಮನಸ್ತಾಪ ಇದನ್ನೆಲ್ಲ ಮರೆತು ಒಂದಾಗಿರೋಣ. ಮೊದಲೇ ನಾನು ಮಗ ಸೊಸೆನ ಬಿಟ್ಟು ದೂರ ಇರೋ ಹಾಗಾಗಿದೆ. ಅಂಥದ್ರಲ್ಲಿ ಬೀಗರ ಜೊತೆನೂ ನೆಂಟಸ್ತಿಕೆನ ಕಳ್ಕೊಳ್ಳೋದು ಚೆನ್ನಾಗಿರಲ್ಲ. ಹೌದು, ಬಾವ ಮತ್ತು ಜಾನಕಿ ಮನೆ ಬಿಟ್ಟು ಹೋದಾಗಿಂದ ದೊಡ್ಡ ಮನೆಗೆ ಕಷ್ಟ ಮನಸ್ತಾಪ ಒಂದಲ್ಲ ಒಂದು ಬರ್ತಾನೆ ಇದೆ. ಅದಕ್ಕೆ ಆದಷ್ಟು ನಾವೇ ಸರಿ ಮಾಡ್ಕೊಳ್ಬೇಕು ಅಂತ ಮಾವನಿಗೆ ನಾನೇ ಹೇಳಿದ್ದು. ಹೌದು ಬೀಗ್ರೆ, ನಂದಿತಾನೆ ಹೇಳಿದ್ದು. ನಿಮಗೆ ನಮ್ಮ ಮೇಲೇನು ಕೋಪ ಇಲ್ಲ ಅಲ್ವಾ? ಇಲ್ಲ ಸಾಹೇಬ್ರೆ, ನೀವಾಗೇ ನಮ್ಮ ಮನೆಗೆ ಬಂದಿದ್ದೀರಲ್ಲ, ನಮ್ಗೆ ಅದೇ ಸಂತೋಷ. ಇಂಥ ದೊಡ್ಡ ಗುಣ ಬೇರೆ ಯಾರಿಗಿರುತ್ತೆ ಹೇಳಿ? ಲೇ ಹುಷಾರುತ್ತಲ್ಲ. ಒಸಿ ಸುಮ್ಕಿರ್ಲಾ? ಕೆಲಸ ನಿನ್ಗೆ ಗೊತ್ತಾ ನನಗೆ ಗೊತ್ತಾ? ನಾನು ಎಸತಿ ಹೇಳಿದಿಲ್ಲ, ನಾನು ಇಲ್ಲಿರೋ ಇಂಥ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲ ಅಣ್ಣ, ಈ ಅಣ್ಣನೇ ಅರ್ಜೆಂಟು ಅಂದ್ರು. ಏನೋ ನಾನಾ? ಹ್ಞೂ ಅಣ್ಣ, ತಮ್ಮ ಅಂತ ಪ್ರೀತಿಯಿಂದ ಕರೆದು ಬಿರ್ನೆ ಮಾಡ್ಕೊಡಂತ ನೀವೇ ಹೇಳಿದಲ್ಲ ಅಣ್ಣ. ಎಲ್ಲ ಇವನ ಏಯ್ ಸುಮ್ಮನೆ ನಿಂತ್ಕೊಳ್ಳ ಸರ್. ನೀವೇನು ಅನ್ಕೋಬೇಡಿ, ಅವನ ಹಂಗೆ ಏನಾಗಬೇಕಾಗಿತ್ತು ಸರ್? ಸರ್, ಈ ಪೋಟಕ್ಕೆ ಪ್ರೇಮ ಕೊಡಬೇಕಾಗಿತ್ತು. ಮಾಡ್ಬೋದು, ಆದರೆ ನಿಮಗೆ ನಾಳೆ ಸಿಗುತ್ತೆ, ಪರವಾಗಿಲ್ವಾ? ಸರಿ ಸರ್, ಆದರೆ ಹೊಸಿ ಚೆಂದಾಗಿರೋ ಪ್ರೇಮ ಕೊಡಿ. ನಮ್ಮ ಅವನ ಚಿತ್ರ. ಆಯ್ತು, ಚೆನ್ನಾಗಿರೋದೇ ಹಾಕ್ಕೊಡ್ತೀನಿ. ನಾಳೆ ಬಂದು ತಗೊಂಡು. ಚಿಕ್ಕ ಮನೆ ಆದರೂ ಜಾನಕಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಇದನ್ನು. ಬಿಗ್ರೆ ನಿಜ ಹೇಳಬೇಕು ಅಂದರೆ ನಮ್ಮ ರಾಮನ ಬಗ್ಗೆ ನನಗೆ ಮೊದಲಿಂದನೂ ಭಯ ಇತ್ತು. ಅವನು ತುಂಬ ಮುಗ್ಧ. ಈ ಪ್ರಪಂಚದ ಮೋಸ ವಂಚನೆ ಅದು ಯಾವುದೂ ಗೊತ್ತಿಲ್ಲ ಅವನಿಗೆ. ಪ್ರೀತಿನೂ ಮಾವ, ನೀವ್ಯಾಕೆ ಅಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ.
ಅಬ್ಬಾ ಅದು ಸಾವನೆ ದವರಾಗ್ಬಿಟ್ಟಿತ್ತಕ್ಕಲ್ಲ ಅದಕ್ಕೆ ನೀರು ಬೊಂಬಟ್ಟಾಗೈತೆ ಕುಡಿಯಂಗಿದ್ರೆ ಕುಡ್ಕೊಂಡು ನೀನು ಒಳ್ಳು ನಾನು ಮನೆಗೆ ಹೋಗ್ತೀನಿ ನಮ್ಮವರು ಇನ್ನೇನು ಬಂದ್ಬಿಡ್ತಾರೆ ಯಾಕ್ಲಾ ಅಣ್ಣ ನಡಿ ನೀನು ಎಲ್ಲಿಗೆ ನನ್ನ ಹೋಗು ಅಂತ ಹೇಳ್ಬಿಟ್ಟು ನೀನು ಮನೆಗೆ ಹೋಗಿ ಮನೆ ಕತ್ತೀಯ ನಂಗೆ ಗೊತ್ತದೆ ನೀನು ಯಾಕೆ ನನ್ನ ಹೋಗು ಅಂತ ಹೇಳ್ತಿದ್ಯಾ ಅಂತ ನಾನು ಹೋದ್ರೆ ನಾನು ತೋಟದಲ್ಲ ಊಟ ಮಾಡ್ಬೋದು ನಿನ್ನ ಜೊತೆಗಿದ್ರೆ ಉಪವಾಸ ಇರ್ಬೇಕಾಯ್ತೈತೆ ಅಂತ ತಾನೇ ಅಲ್ಲಣ್ಣ ನೀನೇನು ಮಾಡ್ತೀಯಾ ಹಸ್ಕೊಂಡೇ ಇರ್ತೀಯಾ ಲೇ ಈ ಸುಮ್ಕಿರ್ಲಾ ಏನೇನೋ ಮಾತಾಡಬೇಡ ಸುಮ್ಕಿರಣ ನೀನು ನಂಗೆ ಗೊತ್ತದೆ ನೀನು ಯಾವತ್ತೂ ಹಸು ತಡೆಯಕ್ಕಿಲ್ಲ ಅಂತ ನಡಿ ಸುಮ್ಕೆ ಊಟ ಮಾಡಮ್ಮ ಮಂಜ ಅಣ್ಣ ಈ ಜೀವ ಬದುಕಿರೋದೆ ನೀನು ಹಾಕಿದ ಊಟದಿಂದ ಹಿಂಗೆ ನೀನು ಹಸುಗೆ ತಣ್ಣೀರು ಕುಡಿಯೋದು ನೋಡ್ಕೊಂಡಿದ್ರೆ ನಾನು ಬದುಕಿದ್ದು ಸತ್ತಂಗೆ ಸುಮ್ಕೆ ನಡಿ ಇಲ್ಲ ಕಲ ಯಾಕೋ ಮನಸ್ಸೇ ಸರಿಯಿಲ್ಲ ಎಲ್ಲ ತೆಪ್ಪಾಗೆ ನಡಿತೈತೇನೋ ಅಂತ ಅನಿಸ್ತದೆ ಈ ಸೊನ್ನೆಯಿಂದ ಶುರು ಮಾಡ್ತಿರೋಂಗೆ ನಮ್ಮವ್ರನ್ನ ನನ್ನ ಕೈಲಿ ಓದ್ಸಕ್ಕೆ ಆಯ್ತದೋ ಇಲ್ವೋ ಅಂತ ಸ್ಯಾನೆ ದಿಗ್ಲೈತೈತಕ್ಕಲ್ಲ ಹಣ ದಿಗ್ಲುಗೆ ದುಶ್ಮನ್ ನೀನು ಸಣ್ಣ ವಯಸ್ಸಿಂದ ನೀನು ಭಯ ಪಟ್ಟಿದ್ನ ನಾನು ನೋಡೇ ಇಲ್ಲ ಊರ್ನಾಗ ಯಾವನೇನು ಹೊಂದ್ಕೊ ಬಂದ್ರು ಅವನಿಗೆ ಮೊದಲು ಬುದ್ಧಿವಾದ ಹೇಳಿ ಧೈರ್ಯ ತುಂಬಿಸೋ ಧೀರ ನೀನು ಅಂಥದ್ರಾಗೆ ನೀನೇ ಹಿಂಗಾದ್ರೆ ಹೆಂಗಣ ನನಗೂ ಅದೇ ಯೋಚನೆ ಕಲ್ಲ ಅದೇನಿಲ್ಲ ಆ ಆಂಜನೇಯಂಗೆನೆ ಸಮುದ್ರ ಹಾರ ಕಾಯ್ತೈತೋ ಇಲ್ವೋ ಅಂತ ಸಂಶಯ ಆಯ್ತಂತೆ ಅಂಥದ್ರಾಗೆ ಕೊನೆಗೆ ಆರ್ನಿಲ್ವೇ ಅಣ್ಣ ನೀನು ಆಂಜನೇಯ ಇದ್ದಂಗೆ ನೀನು ಮನ್ಸು ಮಾಡಿದ್ರೆ ಅದಕ್ಕೇನು ಮಾತ್ರ ಅಲ್ಲ ಇಡೀ ಊರೇ ಓದ್ಸ ತಾಕತ್ತಿರೋ ನೀನು ನಡಿ ಸುಮ್ಕೆ ಯಾರದು ಯಾರೋ ಒಳಗೆ ಹೋದ್ರಲ್ಲ ಅಣ್ಣ ಈಗಲಾರು ಊಟ ಮಾಡಮ್ಮ ಬಾ ಲೇ ಮಂಜ ಇರ್ಲ ಒಂದು ನಿಮಿಷ ಮತ್ತಿನ್ನೇನಣ್ಣ ಮತ್ತೆ ನಮ್ಮವ್ರ ತವ ಮಾತಾಡಲಿಲ್ಲ ಅಂದರೆ ಈ ಮೆದ್ಲಿನ ಮೂಲೆಯಲ್ಲಿ ಏನಾರ ಒಂದು ಕೊರಿತಾನೇ ಇರ್ತದೆ ಕಲ್ಲ ಅವರಲ್ಲಿ ಹೋದ್ಮ್ಯಾಕೆ ಏನಾಯ್ತು ಅಂತ ಒಂದು ಗೊತ್ತಿಲ್ಲ ನಮ್ಮವ್ರ ತವ ಮಾತಾಡಬೇಕು ಅಂತ ಅನ್ನಿಸ್ತೈತೆ ಕಲ್ಲ ಮತ್ತೆ ಅವ್ರ ಅಪ್ಪಗೆ ಒಂದು ಫೋನ್ ಮಾಡಿಕೊಡ್ತೀಯಾ ಅಣ್ಣ ಮೊದಲು ಊಟ ಮಾಡಮ್ಮ ಲೇ ಈ ಮಾಡು ಮಕ್ಕಲ್ಲ ಮೊದಲು ಅವ್ರ ಅಪ್ಪಗೆ ಒಂದು 2 ನಿಮಿಷ ಫೋನ್ ಹಾಕು ಮಾತಾಡ್ಬಿಡ್ತೀನಿ ಬಿರ್ನೇ ತೆಗಿಲ್ಲ ಇರೋಣ ಹೊಸಿ ಯಾರೋ ಹೋದ್ರಲ್ಲ ನಾನೇ ನೋಡ್ದೆ ಯಾರದು